ಅಲ್ಲ ಸ್ವತಃ ಈಗ ಅವರೇ ಅದನ್ನ ಅಲ್ಲೆಗಳಿದ್ದಾರೆ, ಅದ್ರಲ್ಲಿ ಇರೋದು ನಾನಲ್ಲ, ಆ ವಿಡಿಯೋವನ್ನ ಮಾರ್ಕ್ ಮಾಡಲಾಗಿದೆ ಮತ್ತೊಂದು ಮಗದೊಂದು, ಅದನ್ನ ನಾನು ಒಪ್ಕೊಳ್ಳಕ್ಕೆ ತಯಾರಿಲ್ಲ, ನಾನೇ ವಕೀಲರ ಜೊತೆ ಮಾತನಾಡ್ತೀನಿ ಅಂತ. ಅದೇ ಅಂದ್ರೆ ಅವ್ರ ಹೆಸರು ರಾಮಚಂದ್ರ ಅಂತ ಅವ್ರು ತೋರಿಸ್ಕೊಟ್ಟಾಯ್ತು. ಈಗ ನಾನು ಬರೀ ರಾಮಚಂದ್ರ ಇಷ್ಟೇ ಅಲ್ಲ, ನಾನು ಸತ್ಯ ಹರಿಶ್ಚಂದ್ರನು ಕೂಡ ನಾನು ಐ ಆಮ್ ನಾಟ್ ಓನ್ಲಿ ರಾಮಚಂದ್ರ, ಐ ಆಮ್ ಆಲ್ಸೋ ಸತ್ಯ ಹರಿಶ್ಚಂದ್ರ. ಅಂದ್ರೆ ಅವ್ರು ಹೇಳೋದೇನಂತ ಹೇಳಿದ್ರೆ ಅದು AI ಜನರೇಟೆಡ್ ಅಂತೆ. ಯಾರನ್ನ ಹುಚ್ಚರು ಮಾಡ್ತಾರೆ ಸರ್? ಆಮೇಲೆ ಈ ತರ ಹೇಳಿಕೆಗಳು ಪುಡಾರಿಗಳು ಫ್ರಾಡ್ಗಳು ಹೇಳ್ತಾರೆ ಇದನ್ನೆಲ್ಲ. ಆಮೇಲೆ ರಾಜಕಾರಣಿಗಳು ಹೇಳ್ತಾರೆ ನನಗದಕ್ಕೂ ಏನು ಸಂಬಂಧ ಇಲ್ಲ ಅಂತ ಹೇಳಿ. ಅದನ್ನ ಕಂಡು ಹಿಡಿಯೋ ಕೆಲಸ ಯಾರ್ದು? ಪೊಲೀಸ್ ಇರ್ತಾನೆ. ಪೊಲೀಸ್ ಹಿರಿಯ ಅಧಿಕಾರಿಗಳೇ ಆಗಿ ಹೇಳ್ತಾ ಇದ್ದಾರೆ. ಇನ್ನೂ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಅದರಲ್ಲಿ, ಇದು ನನ್ನ ವಿರುದ್ಧದ ಷಡ್ಯಂತ್ರ ಹೇಳ್ತಾರೆ. ಅವ್ರು ಸ್ಪಷ್ಟವಾಗಿ ಹೇಳ್ತಾರೆ ಷಡ್ಯಂತ್ರ ಅನ್ನೋದು ಅಂದ್ರೆ ಈ ಸ್ಕ್ಯಾಂಡಲ್ನ ಬಟಾಬೈಲು ಮಾಡಿದಾಗ ಹಗರಣವನ್ನ ಬಯಲಿಗೆ ಎಳೆಯವರೇ ಆರೋಪಿಗಳು. ಇದು ಷಡ್ಯಂತ್ರ ಅನ್ನೋ ಪರಿಪಾಠ ಎಲ್ಲಿಂದ ಬಂತು ಅಂತ ನಾನೇನು ಎಕ್ಸ್ಟ್ರಾ ಹೇಳಬೇಕಾಗಿಲ್ಲ. ಅದೊಂದು ಧರ್ಮಸ್ಥಳದಿಂದ ಪರಿಪಾಠ ಬಂದ್ಬಿಟ್ಟಿದೆ. ಯಾರು ದೂರು ಕೊಡ್ತಾರೆ ಅವರೇ ಆರೋಪಿಗಳು. ಸ್ಕ್ಯಾಂಡಲ್ ಅನ್ನ ಹೊರಗಡೆ ತಗೊಂಡು ಬಂದಿದ್ದೇ ಒಂದು ಷಡ್ಯಂತ್ರ, ಆ ರೀತಿ ಹೇಳ್ತಾ ಇದ್ದಾರೆ. ಇದರಲ್ಲಿ ಇನ್ನೂ ಒಂದು ವಿಷಯ ಗಮನಿಸ್ಬೇಕು ಸರ್. ನಾವು ಈ ವಿಡಿಯೋನ ಹೊರಗಡೆ ತೆಗೆದಿದ್ದು ರಾಜಶೇಖರ್ ಅಂತ ಹೇಳ್ತಾರೆ. ಈಸ್ ಅ ಸೋಷಿಯಲ್ ಆಕ್ಟಿವಿಸ್ಟ್. ಅವ್ರಿಗೂ ಕೂಡ ರಕ್ಷಣೆ ಕೊಡಬೇಕು. ಯಾಕಂದ್ರೆ ಒಂದು ಧೈರ್ಯ ತೋರಿಸಿದ್ದಾರೆ, ಮತ್ತು ಅದನ್ನ ಇಟ್ಕೊಂಡು ಅವ್ರೇನು ಬ್ಲ್ಯಾಕ್ ಮೇಲ್ ಮಾಡಿಲ್ಲ, ದುಡ್ಡು ವಸೂಲಿ ಮಾಡಿಲ್ಲ. ಇನ್ನು ಭಯಂಕರ ಇದ್ದಾರೆ ಕೆಲವೊಂದಿಷ್ಟು ಕುಳಗಳಿದೆ, ಹೆಸರು ಬೇಡ. ಅವ್ರ ಕೈಯಲ್ಲೇ ಹೋಗಿತ್ತಂತ ಹೇಳಿದ್ರೆ ಕಡಿಮೆ ಅಂದ್ರೆ ಒಂದು 10-20 ಕೋಟಿ ರೂಪಾಯಿ ವಸೂಲಿ ಮಾಡ್ತಿದ್ರು. ಈ ಆಕ್ಟಿವಿಸ್ಟ್ ರಾಜಶೇಖರ್ ಅನ್ನೋರು ಆ ಥರ ಏನು ಮಾಡಿಲ್ಲಲ್ಲ, ಧೈರ್ಯದಿಂದ ಮುಂದೆ ಬಂದಿದ್ದಾರೆ. ಅವರಿಗೆ ರಕ್ಷಣೆ ಕೊಡಬೇಕು. ಏನು ಮಾಡ್ತಾ ಇದ್ದಾರೆ ನೋಡಿ, ಅವರೇ ಷಡ್ಯಂತ್ರ ಮಾಡಿದ್ದಾರೆ. ಈಗ ನಮಗೆ ಹೆಂಗೆ ಷಡ್ಯಂತ್ರ ಅಂದ್ರಲ್ಲ, ಹಂಗೆ ಅವ್ರನ್ನೇ ಷಡ್ಯಂತ್ರ ಅಂತ ಸೇರಿಸುವಂತಹ ಪ್ರಯತ್ನಗಳು ಮಾಡ್ತಾ ಇದ್ದಾರೆ. ಆಗುತ್ತೆ. ಅದನ್ನು ತಡೆ ಹಿಡಿಯುವಂಥ ಜವಾಬ್ದಾರಿ ಮಾಧ್ಯಮ ಮತ್ತು ಪೊಲೀಸ್ ಇಲಾಖೆ ಎರಡರ ಮೇಲೆ ಕೂಡ ಇದೆ. ಮತ್ತೊಂದು ಸರ್, ಅವ್ರ ಮಾತಲ್ಲಿ ನೀವು ಗಮನಿಸಿರ್ಬೋದು, ಇದು 8 ವರ್ಷದ ಹಿಂದೆ 8 ವರ್ಷದ ಹಿಂದಿನ ವಿಡಿಯೋ ಅಂತ ಅವ್ರು ಹೇಳ್ತಾರೆ ಒಂದು ಕಡೆ. ಹಾಗಾದ್ರೆ 8 ವರ್ಷದ ಹಿಂದೆ IPC ಸೆಕ್ಷನ್ನಲ್ಲಿ ಇದು ಮಾಡಬಹುದು ಅಂತ ಏನಾದ್ರು ಇತ್ತ? ಈಗ BNSS ಅಲ್ಲಿ ಏನು ಬದಲಾಗಿದೆ? ಅವ್ರ ಮಾತಿನ ಅರ್ಥ ನೋಡಿ. ಇದು ನಾನು ಹೇಳಿದ್ನಲ್ಲ ಪಾಶ್ ಇದೆಯಲ್ಲ, ಅದು 2013 ಬಂದಿದ್ದು. ಅದಕ್ಕಿಂತ ಮುಂಚೆ ಒಂದು ಗೈಡ್ಲೈನ್ಸ್ ಇತ್ತು. ಅದನ್ನ ಯಾರು ಕೂಡ ಅಂದ್ರೆ ಹಿಂದೆ ಅಂದ್ರೆ ಮಾಡಿದ್ರೆ ನಡೀತದ? ನಾನು ನಿಮಗೆ ಹಿಂದೆ ಅಂತ ಇವ್ರು ಹೇಳೋದು 8 ವರ್ಷ, ನಾನು ಹೇಳ್ತಾ ಇರೋದು 20 ವರ್ಷದ ಹಿಂದಿಂದ ಹೇಳ್ತಾ ಇದ್ದಲ್ಲ. ಕಲಬುರಗಿಯಲ್ಲಿ ನನಗೆ ಗೊತ್ತಿದೆ, ಲೇಡಿ ಕಾನ್ಸ್ಟೇಬಲ್ಗಳು ಚಂದಾಗ ಕಂಡ್ರ ಮುಗೀತು, ಇವ್ರಿಗೆ ಬೇಕು. ಕಚೇರಿಯಲ್ಲೇ ಕರೆದು ಬಿಡು. ಹೌದು, ಕಚೇರಿಯಲ್ಲಿನೇ. ಆನಂತರ ಪಾಪ ವಿತ್ ಆಲ್ ರೆಸ್ಪೆಕ್ಟ್ ನಾನು ಹೇಳ್ತಾ ಇದ್ದೇನೆ, ಇವ್ರು ಮಿಸಸ್ ತೀರ್ಕೊಂಡ್ರು. ನೆಕ್ಸ್ಟ್ ಇವರು ಕೊಡಗಿಗೆ SP ಆದಮೇಲೆ ಅವ್ರ ಮಿಸಸ್ ತುಂಬ ಒಳ್ಳೆ ಫ್ಯಾಮಿಲಿ. ನಾವು ಫ್ಯಾಮಿಲಿ ಬಗ್ಗೆ ನಾನೇನು ಮಾತಾಡಕ್ಕೆ ಹೋಗಲ್ಲ. ರಣ್ಯಾರಾವ್ ಅವರ ತಾಯಿ. ನೋ ರಣ್ಯಾರಾವ್ ಸೆಕೆಂಡ್ ವೈಫದ್ದು ಮೊದಲೇ ಹಸ್ಬೆಂಡ್ ಮಗಳವರು. ಓಕೆ. ಬಟ್ ಮೊದಲೇ ಫ್ಯಾಮಿಲಿ ಇದೆಯಲ್ಲ, ವೆರಿ ಡಿಸೆಂಟ್ ಫ್ಯಾಮಿಲಿ. ನಾನು ಇದರಲ್ಲಿ ಫ್ಯಾಮಿಲಿನ ಹೇಳಕ್ ತರೋದು ಬೇಡ. ಬಟ್ ಕೊಡಗು SP ಆದಾಗ ಟ್ರಾವೆಲಿಂಗ್ ಮಾಡ್ಬೇಕಾದ್ರೆ ಅವ್ರದ್ದು ಆಕ್ಸಿಡೆಂಟ್ ಆಗಿ ತೀರ್ಕೋತಾರೆ. ಅದಾದ್ಮೇಲೆ ಈಗ ಏನು ರಣ್ಯಾರಾವ್ ಅವ್ರ ತಾಯಿ ಇದಾರಲ್ಲ, ಅವ್ರಿಗೆ ಮದುವೆ ಆಗಿರ್ತದೆ. ಅವ್ರಿಗೆ ಡಿವೋರ್ಸ್ ಕೊಡಿಸಿ ಇವ್ರ ಜೊತೆಗೆ ಮದುವೆ ಆಗ್ತಾರೆ. ಮದುವೆ ಆದ ನಂತರ ನೋಡಿ, ಇಲ್ಲಿ ನಾನು ಕೇಳೋದಿಷ್ಟೇ ಸರ್, ಮೈಸೂರಲ್ಲಿ ಇವರು IGP ಆದಾಗ 2014 ಇಳವಾಲದಲ್ಲಿ 2,26 ಲಕ್ಷ ರೂಪಾಯಿ ಸೀಸ್ ಮಾಡ್ತಾರೆ. ಹವಾಲಾ ಹಗರಣದಲ್ಲಿ. ಹವಾಲಾ ಕೇರಳಕ್ಕೆ ಹೋಗ್ತಾ ಇತ್ತಿತ್ತು. ಅದರಲ್ಲಿ PSI ಸಸ್ಪೆಂಡ್ ಆಗ್ತಾರೆ. PSI ಮೇಲೆ ಕೇಸ್ ರಿಜಿಸ್ಟರ್ ಆಗುತ್ತೆ. ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದು ಇವರೇ. ಆ 2,26 ಲಕ್ಷದಲ್ಲಿ ಬರೀ 20 ಲಕ್ಷ ಎಷ್ಟೇ ತೋರಿಸ್ತಾರೆ ರಿಕವರಿ. ಉಳಿದಿದ್ದು 2 ಕೋಟಿಗಳು ಇವರೇ. ಆರೋಪ ಬಂದಿದ್ದಿದೆ ರಾಮಚಂದ್ರ ಅವ್ರ ಮೇಲೆ. ಬಲಿಪಶು ಆಗಿದ್ದು PSI ಅವರು ಇರ್ಬೋದು ಪಾತ್ರ, ಬಟ್ ಆ ಇನ್ಸ್ಟ್ರಕ್ಷನ್ಸ್ ಇವ್ರದೇ ಅಲ್ವಾ. ಇದು ಒಂದೇದ್ದು. ಅವಾಗ PSI ಸಸ್ಪೆಂಡ್ ಆದರೂ, ಅವ್ರ ಮೇಲೆ ಇಷ್ಟೇ ಚಾರ್ಜ್ ಶೀಟ್ ಆಯಿತು. ನೆಕ್ಸ್ಟ್ ಗೋಲ್ಡ್ ಸ್ಮಗ್ಲಿಂಗ್ ಬಂತು. ಅವಾಗಲೇ ಅದೇ ಇಯರಲ್ಲಿ ಅದೇ ಮೈಸೂರಿನಲ್ಲಿ ಗೋಲ್ಡ್ ಸ್ಮಗ್ಲಿಂಗ್ ಇದೇ ರಾಮಚಂದ್ರ ಅವ್ರ ಮೇಲೆ ಬಂತು. ಅವಾಗೂ ಕೂಡ ಏನು ಇವ್ರ ಮೇಲೆ ಕ್ರಮ ಕೈಗೊಳ್ಳಿಲ್ಲ. ಇಳವಾಲದಲ್ಲಿ ಹವಾಲಾ ಇದರಲ್ಲಿ ಕೂಡ 1 ತಿಂಗಳು ರಜೆ ಮೇಲೆ ಕಳಿಸ್ಬಿಟ್ರಿ ಇವ್ರಿಗೆ. ಗೋಲ್ಡ್ ಸ್ಮಗ್ಲಿಂಗ್ ಆದಾಗ ಕೂಡ 1 ತಿಂಗಳ ರಜೆ ಮೇಲೆ ಸಾಹೇಬ್ರನ್ನ ರಜೆ ಮೇಲೆ ಕಳಿಸಿದ್ರು. ನೆಕ್ಸ್ಟ್ ಹೇಳ್ತಾನೆ ನೋಡಿ, 2017 ಬೆಳಗಾವದ IGP ಆಗಿರ್ತಾರೆ. IGP ಆದಾಗ ಬಿಜಾಪುರದ ಭೀಮಾ ತೀರದ ಪಕ್ಕದಲ್ಲಿ ಅಂದ್ರೆ ಮಹಾರಾಷ್ಟ್ರ ಬಾರ್ಡರ್ನಲ್ಲಿ ಚಡಚಣ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರು ಆ ಮಹಾದೇವ ಅಂತ ಹೇಳಿ ಒಬ್ಬನು ಬಹಳ ನೊಟೋರಿಯಸ್ ಏನು ಮರಳು ದಂಧೆ ಮಾಫಿಯಾ ಡಾನ್. ಅವನಿಗೆ ಆಗದೆ ಇರೋವನ್ನ ಈ ಇನ್ಸ್ಪೆಕ್ಟರ್ ಹೋಗಿ ಫೇಕ್ ಎನ್ಕೌಂಟರ್ ಮಾಡಿ ಕೊಲ್ತಾರೆ.
ಇನ್ಸ್ಟ್ರಕ್ಷನ್ ಬಂದಿದ್ದು ಇದೇ IGP ಅವರಿಂದ. ಅಲ್ಲಿ ಕೂಡ ಒನ್ಸ್ ಅಗೇನ್ ಇನ್ಸ್ಪೆಕ್ಟರ್ ಜೈಲಿಗೆ ಹೋಗ್ತಾರೆ, 6 ತಿಂಗಳು ಜೈಲಿಗೆ ಹೋಗ್ತಾರೆ. ಇವ್ರ ಮೇಲೆ ಏನು ಕ್ರಮ ಕೈಗೊಳ್ಳುವುದಿಲ್ಲ. ಯಾಕೆ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.